ರಾಜ ವೆಂಕಟಪ್ಪ ನಾಯಕ ಕೆಳದಿ ಅರಸರ ಕಾಲದಲ್ಲೇ ದೀರ್ಘಕಾಲ ಆಳ್ವಿಕೆ ಮಾಡಿರುವಂಥದ್ದು. ಕೆಳದಿ ಅರಸರ ಕಾಲದಲ್ಲಿ ಏನಾದ್ರು ದೀರ್ಘಕಾಲ ಅಂತ ಆಳ್ವಿಕೆ ಮಾಡಿರುವಂಥ ಅರಸರ ಯಾರು ಹೇಳಿದರೆ ರಾಜ ವೆಂಕಟಪ್ಪ ನಾಯಕ. ರಾಜ ವೆಂಕಟಪ್ಪ ನಾಯಕ ಈ ಕೆಳದಿಯ ರಾಜ ಇಲ್ಲಿ ಆನಂದಪುರದಲ್ಲಿರುವಂಥ ಕೋಟೆಯಲ್ಲಿದ್ದಾಗ ಸೊ ಇವಳನ್ನು ನೋಡ್ತಾನಲ್ವ, ಇವಳನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಬರ್ತಾನೆ. ಭದ್ರಮ್ಮಾಜಿ ಅವರ ಸಾವಿಗೆ ಮೂಲ ಕಾರಣ ಇವರೇ ಅನ್ನುವಂಥದ್ದನ್ನು ಕಟುಕುವ ರೀತಿಯಲ್ಲಿ ಅಲ್ಲಿರುವಂಥ ಸ್ಥಳೀಯರೆಲ್ಲರೂ ಸಹ ಅವಳನ್ನು ನಿಂದಿಸ್ತಾರೆ. ಸೊ ಇದನ್ನು ಮನನೊಂತಾರೆ ಮತ್ತು ಇವಳನ್ನು ವೈಶ್ಯೆ ಅಂದರೆ ಸೂಳೆ ಎನ್ನುವಂಥ ಪಟ್ಟವನ್ನು ಕಟ್ತಾರೆ. ನನ್ನನ್ನು ಪ್ರೀತಿಸ್ತಿದ್ದಂಥ ರಾಜ ವೆಂಕಟಪ್ಪ ನಾಯಕನಿಗೆ ಕಳಂಕ ಬರುತ್ತೆ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಅವಳು ವಜ್ರ ಮತ್ತು ವೈಡೂರ್ಯವನ್ನು ಪುಡಿ ಮಾಡಿಕೊಂಡು ಹಾಲಿನಲ್ಲಿ ಬೆರೆಸ್ಕೊಂಡು ಕುಡಿತಾಳೆ, ಸಾವನ್ನಪ್ತಾಳೆ. ದುರಂತ ಪ್ರೇಮ ಕಥೆ. ನಾನು ಅನ್ಕೊಳ್ಳೋದು ಇದು ದುರಂತ ಪ್ರೇಮ ಕಥೆ ಅಲ್ಲ, ಅಮರವಾದ ಪ್ರೇಮ ಕಥೆ. ದುರಂತ ಅನ್ನುವಂಥದ್ದು ಬೇರೆ, ದುರಂತವಾಗಿ ಅವಳು ಸಾವನ್ನಪ್ಪಿರ್ಬೋದು, ಆದ್ರೆ ಅಲ್ಲೂ ಸಹ ಅಮರತ್ವ ಇದೆ. ಇದೊಂದು ಕಲ್ಲು ನೋಡಿ. ಎಷ್ಟು ದಿನ ಕಟ್ಟಿರ್ಬೋದು ಸರ್ ರಾಜ ಹಾಗಾದ್ರೆ ಈ ಸರೋವರನ? ಗೊತ್ತಿಲ್ಲ ಮೇಡಮ್ ಅದು ಹೇಗೇನು ಅಂತ. ಮತ್ತೆ ಮಧ್ಯದಲ್ಲಿ ಅಂದರೆ ದೀಪಗಳನ್ನು ಇಡುವಂಥ ವ್ಯವಸ್ಥೆ ಈ ಇದರಲ್ಲಿ ಸುತ್ತ ನಿಮಗೆ ಕರ್ಕೊಂಡು ಅಲ್ಲಿ ನೋಡಿ, ಅಲ್ಲಿ ನೀರು ಬರ್ತಾ ಇದ್ದಿದ್ದು ಅಲ್ಲಿ ಬಸವಣ್ಣನ ಹತ್ರ. ಕೆಳದಿಯ ರಾಜ ವೆಂಕಟಪ್ಪ ನಾಯಕ ಆನಂದಪುರದಲ್ಲಿ ಇರ್ತಾರೆ. ಆನಂದಪುರದಲ್ಲಿ ಕೋಟೆ ಇರ್ತದೆ. ಕೋಟೆಯಿಂದ ಕವಲೆದುರ್ಗಕ್ಕೆ ಹೋಗ್ಬೇಕು. ಆ ಕವಲೆದುರ್ಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಗುತ್ತೆಮ್ಮ ದೇವಸ್ಥಾನ ಇದೆ. ಆನಂದಪುರದ ಗುತ್ತೆಮ್ಮ ದೇವಸ್ಥಾನದ ಹತ್ರ ಅವ್ರೇನು ಮಾಡ್ತಾರೆ ಹೇಳಿದರೆ, ಪ್ರತಿನಿತ್ಯ ಆ ದೇವಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು ಅವ್ರದ್ದು ಪ್ರತೀತಿ. ಆ ದೇವಸ್ಥಾನ ನಾವು ಇವಾಗಲೂ ಈಗೂ ಸಹ ಇದೆ. ಅಲ್ಲಿ ಗಂಗೆ ಮಠ ಅಂತ ಇರುತ್ತೆ. ಆ ಗಂಗೆ ಮಠದ ಹತ್ರ ಈ ಗುತ್ತೆಮ್ಮ ದೇವಸ್ಥಾನದ ನಿಯರ್ ಬೈಯಲ್ಲಿ ದೊಡ್ಡದಾದಂಥ ರಂಗೋಲೆಗಳು ಬಿಡಿಸ್ತಾರೆ. ಈ ರಂಗೋಲೆಗಳನ್ನು ನೀವು ನೋಡ್ತೀರಿ. ಇವತ್ತು ಮರೆಮಾಚಿದೆ ಬಿಡಿ. ಯಾಕೆ ಹೇಳ್ತೀನಿ ಹೇಳಿದ್ರೆ, ಇವತ್ತಿನ ಪ್ರತಿ ಮನೆಗಳ ಮುಂಭಾಗದಲ್ಲಿ ನಮ್ಮ ಲೀಗು ಹಳ್ಳಿಗಳಲ್ಲಿ ದೊಡ್ಡದಾದಂಥ ರಂಗೋಲೆಗಳನ್ನು ಬರೀತಾರೆ. ಅದು ನೋಡೋದಕ್ಕೆ ಒಂಥರ ಖುಷಿ ಸರ್, ಸೊಬ್ಬಗು. ಹೌದು. ಚಂಪಕ ರಾಣಿ ಯಾರು ಸರ್? ಏನು ಇತಿಹಾಸ? ಎಷ್ಟನೇ ಅರಸ ಕೆಳದಿ ಅರಸ ಈ ಕೋಟೆನ ಕಟ್ಟೋದು? ನೋಡಿ, ಕೆಳದಿ ರಾಜ ವೆಂಕಟಪ್ಪ ನಾಯಕ ಅನ್ನುವಂಥವ್ರು ಇಲ್ಲಿ ರಾಜನ ಕೋಟೆಯಲ್ಲಿ ಇರುವಂಥದ್ದು. ರಾಜ ವೆಂಕಟಪ್ಪ ನಾಯಕ ಕೆಳದಿ ಅರಸರ ಕಾಲದಲ್ಲೇ ದೀರ್ಘಕಾಲ ಆಳ್ವಿಕೆ ಮಾಡಿರುವಂಥದ್ದು. ಕೆಳದಿ ಅರಸರ ಕಾಲದಲ್ಲಿ ಏನಾದ್ರು ದೀರ್ಘಕಾಲ ಅಂತ ಆಳ್ವಿಕೆ ಮಾಡಿರುವಂಥ ಅರಸರ ಯಾರು ಹೇಳಿದರೆ ರಾಜ ವೆಂಕಟಪ್ಪ ನಾಯಕ. ಆದರೆ ಆತನ ಒಂದು ಇತಿಹಾಸದಲ್ಲಿ ಅದು ಕಂಡುಬರೋದಿಲ್ಲ. ಅರ್ಥ ಆಗ್ತಿದೆ. ಆದರೆ ಆ ಕೆಳದಿ ಅರಸರ ಪ್ರತಿಯೊಬ್ಬರೂ ಸಹ ಜೀವ ಜಲದ ಬಗ್ಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿರೋದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಅದರ ಜೊತೆಯಲ್ಲಿ ಇಲ್ಲಿ ಏನು ಚಂಪಕ ಅನ್ನುವಂಥ ವಿಷಯಗಳನ್ನು ನಾವು ತೊಗೊಳ್ತಾ ಇದ್ವಲ್ವ, ನಮ್ಮ ಎದುರಿಗೆ ಕಾಣ್ತಾ ಇರುವಂಥದ್ದೇ ಚಂಪಕ ಸರಸ್ಸು ಅಂತ ಹೇಳಿದರೆ ಸರೋವರ ಅಂತ ಚೌಕಾಕಾರದಲ್ಲಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯಾಕೆ ಇದನ್ನು ಚಂಪಕ ಸರಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಹೇಳಿದರೆ, ನೀವು ಹೇಳಿದ್ರಿ ಸ್ವಲ್ಪ ಮುಂಚೆ ಶಹಜಾನ್ರವರು ತಾಜ್ ಮಹಲನ್ನು ಹೇಗೆ ತನ್ನ ರಾಣಿಗಾಗಿ ಪ್ರೀತಿಯ ಸಾಂಕೇತಿಕವಾಗಿ ಕಟ್ಟಿದ್ರು ಅಂತ. ಅದಕ್ಕಿಂತ ಮುಂಚೆ ನಿರ್ಮಿತವಾಗಿರುವಂಥದ್ದು ಈ ಸರಸ್. ಈ ಚಂಪಕ ಅನ್ನುವಂಥವಳು ಬೆಸ್ತರ ಹೆಣ್ಣುಮಗಳು. ಮತ್ತು ಜೊತೆಯಲ್ಲಿ ಈ ರಾಜ ವೆಂಕಟಪ್ಪ ನಾಯಕ ಪ್ರತಿದಿನ ಬೆಳಗ್ಗೆ ತಾನು ಕವಲೆದುರ್ಗ ಕೋಟೆಗೆ ಹೋಗಬೇಕಾದ್ರೆ, ಆನಂದಪುರದಲ್ಲಿರುವಂಥ ಕೋಟೆಯಿಂದ ಪ್ರತಿನಿತ್ಯ ಕೋಟೆಗೆ ಹೋಗಬೇಕಾದ್ರೆ ಅಲ್ಲಿಂದು ಗುತ್ತೆಮ್ಮ ದೇವಸ್ಥಾನ ಅಂತ ಇದೆ. ಈಗ ಆ ಸ್ಥಳದಲ್ಲಿದ್ದಂಥ ದೇವಿಯ ದರ್ಶನವನ್ನು ಪಡೆದು ಅವಳಿಗೆ ನಮಸ್ಕಾರ ಮಾಡಿ ಅವಳ ಆಶೀರ್ವಾದದೊಂದಿಗೆ ಪ್ರತಿದಿನ ಹೋಗಬೇಕು. ಆ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಮುಂಭಾಗದಲ್ಲಿ ಗಂಗೆ ಮಠ ಅಂತ ಬರುತ್ತೆ. ಆ ಮಠದ ಮುಂಭಾಗದಲ್ಲಿ ದೊಡ್ಡದಾದಂಥ ರಂಗೋಲಿಯನ್ನು ಬಿಡಿಸಿರುವಂಥದ್ದನ್ನು ಚಿತ್ತಾರದ ಬಣ್ಣಗಳಲ್ಲಿ ಬಿಡಿಸಿರುವಂಥ ನೋಡ್ತಾರೆ. ಸೊ ಆ ರಂಗೋಲಿಗಳನ್ನು ನೋಡ್ತಾನೆ ಮನಸ್ಸು ಹೊರ್ತಾರೆ. ಪ್ರತಿದಿನ ನೋಡಿದಾಗೂ ಪ್ರತಿದಿನದ ರಂಗೋಲಿಗಳಿಗೂ ವ್ಯತ್ಯಾಸಗಳನ್ನು ಕಾಣ್ತಾ ಇರ್ತಾರೆ. ಬಹಳ ಆಕರ್ಷವಾಗಿರೋಂಥ ರಂಗೋಲಿ. ಒಂದು ದಿನ ಆ ರಂಗೋಲಿಯನ್ನು ಬಿಡಿಸ್ತಿದ್ದಂಥ ಒಬ್ಬ ಹೆಣ್ಣು ಮಗಳನ್ನು ನೋಡ್ತಾರೆ. ಅವಳನ್ನು ನೋಡಿಕೊಂಡು ಅವಳ ಆ ಸುಂದರತ್ವನ, ಅಂದರೆ ಏನು ತ್ರಿಪುರವಾದಂಥ ಸುಂದರಿ ಅಂತಲೇ ಹೇಳ್ಬೋದು. ಅಷ್ಟು ಬಹಳ ಚಂದವಾಗಿ ಕಾಣುವಂಥ ಒಂದು ಸುಂದರಿ ಬೆಸ್ತರ ಹೆಣ್ಮಗಳು ಚಂಪಕ ಅಂತ. ಅವಳನ್ನು ನೋಡಿ ಮನಸ್ಸೋಲ್ತಾನೆ. ಚಂಪಕ ರಾಜನನ್ನು ಮದುವೆ ಆಗಬೇಕು ಅನ್ನೋಂಥ ಆಸೆ ಇರಲಿಲ್ಲ, ಅಥವಾ ರಾಜನ ಜೊತೆಗೆ ಇರ್ತೀವಿ ಅನ್ನೋಂಥದ್ದು ಸಹ ಅವಳ ಕನಸು ಮನಸ್ಸಲ್ಲೂ ಎಣಿಸ್ಕೊಂಡಿಲ್ಲ. ಆದರೆ ರಾಜನಿಗೆ ಅವಳನ್ನು ನೋಡಿ ಅವಳನ್ನು ನಾನು ತನ್ನವಳನ್ನಾಗಿ ಪಡಿಬೇಕು ಅನ್ನುವಂಥದ್ದು ಆಗ್ತದೆ. ಇದು ಇತಿಹಾಸಕ್ಕೆ ಪೂರಕವಾಗಿರುವಂಥ ಟ್ವಿಸ್ಟ್ ಆಗುವಂಥದ್ದು. ಸೊ ಇತಿಹಾಸ ರಾಜಂಗೆ ಮದುವೆ ಆಗಿರುತ್ತೆ. ಭದ್ರಮ್ಮಾಜಿ ಅವರು ಇರ್ತಾರೆ. ಕೆಳದಿ ಅರಸರ ರಾಜ ವೆಂಕಟಪ್ಪನಿಗೆ ಭದ್ರಮ್ಮಾಜಿ ಅವರು ಇರ್ತಾರೆ. ಸೊ ಅವಳು ಇಲ್ಲಿ ರಾಜ ವೆಂಕಟಪ್ಪ ನಾಯಕ ಈ ಕೆಳದಿಯ ರಾಜ ಇಲ್ಲಿ ಆನಂದಪುರದಲ್ಲಿರುವಂಥ ಕೋಟೆಯಲ್ಲಿದ್ದಾಗ ಸೊ ಇವಳನ್ನು ನೋಡ್ತಾನಲ್ವ, ಇವಳನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಬರ್ತಾನೆ. ಅವರ ಸಂಬಂಧಿಕರಿಗೆ, ಅಂದರೆ ಏನು ಆ ಹೆಣ್ಣು ಮಗಳಿಗೆ ಸಂಬಂಧಪಟ್ಟಂಥವ್ರನ್ನ ಭೇಟಿ ಮಾಡಿ ಮದುವೆ ಆಗುವಂಥ, ಅಂದರೆ ಇಷ್ಟಪಟ್ಟಿರೋದನ್ನು ತಿಳಿಸ್ತಾನೆ. ಆದರೆ ಅವರು ಕೆಳವರ್ಗದಲ್ಲಿರುವಂಥವ್ರು. ರಾಜ ಎಲ್ಲಿ, ಒಬ್ಬ ಬೆಸ್ತರ ಹೆಣ್ಮಗಳಲ್ಲಿ. ಆದರೆ ಅವಳ ಒಂದು ಸೌಂದರ್ಯಕ್ಕೆ ಮನಸ್ಸೋತಂತವನು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕ್ಲಿಕ್ಕೆ ಒಪ್ಪೋದಿಲ್ಲ. ನಿಮಗೆ ಗೊತ್ತಿದೆ, ಯಾರು ರಾಜರು ಏನಾದರೂ ಪಡಿಬೇಕು ಅನ್ನೋಂಥದ್ದಿದ್ದರೆ ಅದು ಹೆಣ್ಣು ಮಕ್ಕಳಿಗಾಗಿ ರಾಜ್ಯಕ್ಕಾಗಿ ಇಡೀ ಯುದ್ಧಗಳು ನಡೆದಿರುವಂಥದ್ದಿದೆ. ಅದಿಲ್ಲ, ಆ ಥರದ್ದು ಆಗೋದಿಲ್ಲ. ಬಟ್ ಇಲ್ಲೇನಾಗುತ್ತೆ ಹೇಳಿದ್ರೆ, ಅವಳ ಸೌಂದರ್ಯಕ್ಕೆ ಮನಸ್ಸು ಹೊಸಿದಿರುವಂಥ ರಾಜ ಅವರ ಕಡೆಯವ್ರನ್ನೆಲ್ಲ ಒಪ್ಪಿಸ್ತಾನೆ. ಆಮೇಲೆ
ಚಂಪಕಳು ಸಹ ಫಸ್ಟು ಅವಳು ಒಪ್ಕೊಳ್ದೇ ಇರುವಂಥ ಪರಿಸ್ಥಿತಿ ಇರುತ್ತೆ, ರಾಜ ನನ್ನನ್ನು ಒಪ್ತಾನ ಅನ್ನೋಂಥದ್ದು. ಆದರೆ ಕೊನೆಗೆ ಎಲ್ಲರ ಒಂದು ಇದರಲ್ಲಿ ಅವಳು ಸಹ ಒಪ್ಕೊಳ್ತಾಳೆ, ಮದುವೆ ಆಗ್ತಾಳೆ. ಮದುವೆ ಆದ ನಂತರ ಭದ್ರಮಾಜಿಯವರು ಈ ಕೀಳು ಜಾತಿ ಹೆಣ್ಮಕ್ಳು ಅಂತ ಅವ್ರು ಅಂದ್ಕೊಳ್ಳೋವಂಥದ್ದು, ಜಾತಿ ಹೆಣ್ಣು ಇರುವಂಥದ್ದನ್ನು ನಾವು ಈಗ ಒಪ್ಕೊಳ್ತಾ ಇದ್ದೀವಿ. ಆದರೆ ಹಿಂದೆ ಆ ಹೆಣ್ಣು ಮಗಳು ಏನು ಬೆಸ್ತರ ಹೆಣ್ಮಗಳು ಕೆಳ ಜಾತಿಯವಳು, ಒಬ್ಬ ರಾಜ ಅಂಥ ಹೆಣ್ಮಗಳನ್ನು ಮದುವೆ ಆಗಿದ್ದಾರೆ ಅನ್ನುವಂಥದ್ದನ್ನು ಕಂಡಂಥ ಭದ್ರಮಾಜಿಯವರು ಇದೇ ಕೊರಗಿನಲ್ಲಿ ಉಪವಾಸವನ್ನು ಮಾಡ್ಕೊಳ್ತಾರೆ. ಆನಂತರ ಅವರು ಶಿವನ ಧ್ಯಾನದಲ್ಲೇ ಅವರು ಮರಣವನ್ನು ಹೊಂದೋದನ್ನು ಕೇಳ್ತೇವೆ, ಮರಣವನ್ನು ಹೊಂದ್ತಾರೆ ಅಂತ. ಆದರೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅನ್ನೋಂಥದ್ದನ್ನು ಹುಡುಕ್ತಾ ಹೋಗ್ತಾರೆ. ಇವಳಿಂದ ಅವಳು ಸಾವನ್ನು ಆಯಿತು, ಯಾರು ಭದ್ರಮಾಜಿಯವರ ಸಾವಿಗೆ ಮೂಲ ಕಾರಣ ಇವರೇ ಅನ್ನುವಂಥದ್ದನ್ನು ಕಟುಕುವ ರೀತಿಯಲ್ಲಿ ಅಲ್ಲಿರುವಂಥ ಸ್ಥಳೀಯರೆಲ್ಲರೂ ಸಹ ಅವಳನ್ನು ನಿಂದಿಸ್ತಾರೆ. ಸೊ ಇದನ್ನು ಮನನೊಂತಾರೆ. ಮತ್ತು ಇವಳನ್ನು ವೈಶ್ಯೆ ಅಂದರೆ ಸೂಳೆ ಎನ್ನುವಂಥ ಪಟ್ಟವನ್ನು ಕಟ್ತಾರೆ. ಚಂಪಕ ಅಂತ ಹೇಳಿದರೆ ಸೂಳೆ ಅವಳು ಅನ್ನುವಂಥದ್ದನ್ನು ಭಾಳ ಮನಸ್ಸಿಗೆ ಬೇಜಾರಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಈ ಥರ ಆಗಿದ್ದೀನಲ್ವಾ, ಇದಕ್ಕೆಲ್ಲ ಕಾರಣ ನನ್ನಿಂದನೇ ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಾಯಿದೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಿದ್ದಂಥ ರಾಜ ವೆಂಕಟಪ್ಪ ನಾಯಕನಿಗೆ ಕಳಂಕ ಬರುತ್ತೆ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಅವಳು ವಜ್ರ ಮತ್ತು ವೈಡೂರ್ಯವನ್ನು ಪುಡಿ ಮಾಡಿಕೊಂಡು ಹಾಲಿನಲ್ಲಿ ಬೆರೆಸ್ಕೊಂಡು ಕುಡಿತಾಳೆ, ಸಾವನ್ನಪ್ತಾಳೆ. ಆಲ್ರೆಡಿ ವೆಂಕಟಪ್ಪ ನಾಯಕನಿಗೂ ಚಂಪಕನಿಗೂ ಸಂಬಂಧ ಇರುತ್ತೆ. ರಾಣಿಯ ಕೋಟೆಯಲ್ಲೇ ಇರ್ತಾನೆ. ರಾಣಿಯ ಕೋಟೆಯಲ್ಲಿ, ಇದೇ ಆನಂದಪುರದ ಕೋಟೆಯಲ್ಲಿ ಆತ ಇರುವಂಥ ಅರಮನೆಯಲ್ಲೇ ಇವರು ಸಹ ವಾಸ ಮಾಡ್ತಾರೆ. ಅದಾದಮೇಲೆ ಇನ್ನೊಂದೇನು ಹೇಳಿದರೆ ಅಲ್ಲಿ ಶಿವನ ಭಕ್ತಿ ಆಗಿರ್ತಾಳೆ ಇವಳು ಚಂಪಕ. ಅವಳು ಪೂಜಿಸಿದಂಥ ಒಂದು ಶಿವನನ್ನು ಇಲ್ಲಿ ಬಂದ್ಬಿಟ್ಟು ಇದೇ ಸ್ಥಾನದಲ್ಲಿ ಸ್ಥಾಪನೆ ಮಾಡ್ತಾರೆ ಅನ್ನುವಂಥದ್ದು ಮಾತಿನಲ್ಲಿ ಜಾನಪದ ರೀತಿಯಲ್ಲಿ ಕಂಡು ಬಂದಿರುವಂಥ. ಆದರೆ ಇವತ್ತು ಅದು ಬದಲಾವಣೆ ಆಗಿದೆ. ಅಲ್ಲಿ ಶಿವ ಇಲ್ಲ, ಶಿವನ ಲಿಂಗ ಇಲ್ಲದೆ ಬಸವಣ್ಣ ಇರೋದನ್ನು ನೋಡ್ತೀವಿ. ಇದನ್ನು ತೆಗೆದು ಹಾಕಿರುವಂಥದ್ದನ್ನು ನಾವು ನೋಡ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ವಿ. ಏನಾಯಿತು, ವಜ್ರದ ಹರಳನ್ನು ಅವ್ರು ಕುಡಿ ಮಾಡಿ ನುಂಗ್ತಾರ, ಕುಟ್ಟಿ ಹಾಲಿನ ಜೊತೆ ಸೇರಿಸಿ ಅವರು ಸಾವನ್ನಪ್ತಾರೆ, ಮರಣಕ್ಕೆ ಹೋಗ್ತಾರೆ, ಅಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತ. ಅವಳ ನೆನಪಿನಲ್ಲೇ ರಾಜ ವೆಂಕಟಪ್ಪ ನಾಯಕ ಅವಳಿಗಾಗಿ ಈ ಒಂದು ಚಂಪಕ ಸರೋವರವನ್ನು ನಿರ್ಮಿತ ಆಯಿತು 1625. ಸೊ ಆ ಸಂದರ್ಭದಲ್ಲಿ ಅವಳು ಪೂಜಿಸಿದಂಥ ಲಿಂಗವನ್ನು ಇಲ್ಲಿ ಮಾಡಿದರು. ಮತ್ತು ಅವಳ ಸಮಾಧಿಯನ್ನು ಇದೇ ಸ್ಥಳದಲ್ಲಿ ಇದೆ ಅನ್ನುವಂಥದ್ದನ್ನು ಸಹ ತಿಳಿದು ಬರ್ತಾ ಇದೆ. ಆದರೆ ಇದು ಎಲ್ಲವನ್ನೂ ಯಾವುದೋ ರೆಕಾರ್ಡಬಲಿ ಇಲ್ಲ ಅಂತೇಳಿ ನೀವು ಹೇಳ್ಬೋದು. ಆದರೆ ಪ್ರತಿಯೊಂದು ಸಹ ಜಾನಪದ ಕಲೆಗಳ ರೂಪದಲ್ಲೇ ಈ ಥರದ ಇತಿಹಾಸಗಳು ಉಟ್ಕೊಂಡಿರುವಂಥದ್ದು, ಪ್ರೆಸೆಂಟ್ ಇರುವಂಥದ್ದು ಸಹ. ಸೊ ಆದರೆ ಇಲ್ಲಿ ಇತ್ತೀಚೆಗೆ ತಿರುಚುವಂಥ ಕೆಲಸಗಳು ಭಾಳಷ್ಟು ನಡೆಯುತ್ತೆ. ಅದು ಆಗಬಾರ್ದು. ಹಿಂದೆ ಏನಿತ್ತು ಇತಿಹಾಸ ಅದು ಇರಬೇಕು. ಜೊತೆಯಲ್ಲಿ ಇದನ್ನು ಹೆಚ್ಚಿನದಾಗಿ ನಾನು ಇನ್ನೊಂದು ಸರಿ ಕೇಳ್ಕೊಳ್ಳೋದು ಹೇಳಿದರೆ, ಪುರಾತತ್ವ ಇಲಾಖೆಯವರು ಇಂಥದ್ರ ಬಗ್ಗೆ ಗಮನ ಹರಿಸ್ಬೇಕು. ನೋಡಿ, ಇಲ್ಲಿ ತನಕನೂ ಸಹ ಯಾವ ಪುರಾತತ್ವ ಇಲಾಖೆಯವರು ಅಥವಾ ಸರ್ಕಾರದವರು ಗಮನ ಹರಿಸಲಿಲ್ಲ. ಇಂಥ ಇತಿಹಾಸ ಪ್ರಸಿದ್ಧವಾದಂಥ ಒಂದಿಷ್ಟು ಸ್ಥಳಗಳನ್ನು ಉಳಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕಟ್ಲಿಕ್ಕಾಗಲ್ಲ. ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅಲ್ಲಿಂದ ನೀರು ಬರುವಂಥದ್ದು. ಅಲ್ಲಿ ಬಸವಣ್ಣ ಇದೆ, ಅಲ್ಲೊಂದು ಕಲ್ಲಿದೆ ಅಲ್ವಾ, ಅಲ್ಲಿ ಬಸವಣ್ಣ ಇದೆ. ಬಸವಣ್ಣನ ಬಾಯಿನಿಂದ ನೀರು ಬರ್ತಾ ಇತ್ತಲ್ಲಿ. ಅಲ್ಲಿಂದ ಬಂದಿರೋ ನೀರು ಇಲ್ಲಿ ಸ್ಟಾಕ್ ಆಗ್ತಿತ್ತು. ಮತ್ತು ಇಲ್ಲಿ ನೀರು ಉಳಿಯೋದಲ್ಲದೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ಒಂದು ಪಿಲ್ಲರ್ ಕಾಣ್ತಾ ಟ್ಯೂಬ್, ಆ ಟ್ಯೂಬಿನಿಂದ ಆ ನೀರು ಔಟ್ಪುಟ್ ಆಗ್ತಾ ಇತ್ತು. ಅಂದರೆ ಇದೊಂದು ಪ್ಲಾನೆಡ್ ಆಗಿ ಕಟ್ಟಿರುವಂಥದ್ದು. ಒಂದು ನೀರಿನ ಮೂಲ ಇದಾಗಿತ್ತು, ನೀರಿನ ಮೂಲ ಇದು. ಜೊತೆಯಲ್ಲಿ ಆ ಚಂಪಕ ಸರಸ್ಸು ಚಂಪಗಳಿಗಾಗಿ ಕಟ್ಟಿರುವಂಥದ್ದು. ಸೊ ಇದು ಎಲ್ಲ ರೀತಿಯ ಉಪಯೋಗಕ್ಕಾಗಿ ಮಾಡಿರುವಂಥದ್ದು ರಾಜ ವೆಂಕಟಪ್ಪ ನಾಯಕ ಅನ್ನುವಂಥದ್ದು ಕಂಡುಬರುತ್ತೆ. ಆದರೆ ಇವತ್ತು ಅಲ್ಲೂ ಸಹ ನೀರು ಬರದೇ ಇರುವಂಥ ವ್ಯವಸ್ಥೆ ಆಗಿದೆ, ಮತ್ತು ಇಲ್ಲಿಂದ ನೀರು ಹೋಗದೇ ಇರೋಂಥ ವ್ಯವಸ್ಥೆ ಆಗಿದೆ. ಇಲ್ಲಿ ಕೆಳಭಾಗದಲ್ಲಿದ್ದಂಥ ಒಂದಿಷ್ಟು ದೊಡ್ಡ ದೊಡ್ಡ ತಾಮ್ರದ ಪೈಪ್ಗಳನ್ನೆಲ್ಲ ಕಳ್ತನ ಆಗ್ತದೆ. ಬಹಳ ವರ್ಷ ಹಿಂದೆ ತಾಮ್ರದ ಪೈಪ್ಗಳಲ್ಲೇ ನೀರು ಹೋಗೋಂಥ ವ್ಯವಸ್ಥೆ ಇತ್ತು. ನೀವು ಬಹಳಷ್ಟು ಹಿಂದಕ್ಕೆ ಹೋದಾಗ ಇತಿಹಾಸದ ಯಾವುದೇ ಸ್ಥಳಗಳಲ್ಲಿ ಹೋಗಿ ಈಗೂ ಸಹ ಭಾಳಷ್ಟು ಕಡೆ ತಾಮ್ರದ ತೂಬುಗಳನ್ನು ನೋಡ್ತೇವೆ, ದೊಡ್ಡ ದೊಡ್ಡ ತಾಮ್ರದ ತೂಬುಗಳು. ಸೊ ಅದೇ ಥರ ಇಲ್ಲೂ ಇತ್ತು, ಅದು ಈಗ ಇಲ್ಲದೆ ಇರೋದನ್ನು ನಾವು ನೋಡ್ಬೋದು. ಅಲ್ಲಿ ಸಿಂಕ್ ಆಗಿದೆ, ಇಲ್ಲಿ ಸಿಂಕ್ ಆಗಿದೆ. ಆ ತೂಬ್ ಹತ್ರ ನೀರು ಕಲ್ಲುಗಳೆಲ್ಲ ಕೆಳಗೆ ಬಿದ್ದಿರುವಂಥ ಅದೆಲ್ಲದೂ ಸಹ. ಮತ್ತು ಆ ಭಾಗದಲ್ಲಿ ಏನಾಗಿದೆ ಅಲ್ಲೆಲ್ಲ ಹೊಸದಾಗಿ ಈಗ ರೀಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು. ಈಗ ಈ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟಿಂದ ಇಷ್ಟೆಲ್ಲ ಕೆಲಸಗಳು ಮಾಡಿದ್ವಿ. ಪ್ರತಿದಿನ ನಾವು ಹೇಳ್ತಿದ್ವಲ್ವ, ನಾವೆಲ್ಲರೂ ಸೇರ್ಕೊಂಡು ಮಾಡ್ತಿರುವಂಥದ್ದು. ಆದರೆ ಇವತ್ತು ಚಂಪಕಳ ಸರೋವರ, ಚಂಪಕ ಸರಸ್ಸು ಏನಾಗಿದೆ ಹೇಳಿದರೆ, ಏನು ಸುಸೈಡ್ ಪಾಯಿಂಟ್ ಅನ್ನೋವಂಥದ್ದು ಇತ್ತಲ್ಲ, ಅದು ಹೋಗ್ಬಿಡ್ತು, ಹೋಯ್ತು. ಅದರಲ್ಲಿ ಏನು ಜನರ ಜೊತೆಯಲ್ಲಿ ಇಲ್ಲಿ ಹೋದರೆ ಸತ್ತಿದ್ದಾರೆ, ದೆವ್ವಭೂತವಾಗಿ ಕಾಡ್ತಾ ಇದೆ ಅನ್ನೋಂಥದ್ದು ಇತ್ತಲ್ಲ, ಅದನ್ನು ಹೋಗಿಸ್ಲಿಕ್ಕಾಗಿ ಸತತವಾಗಿ ಒಂದು 5 ವರ್ಷ ನಮ್ಮ ಕೆಲಸಗಳು ನಡೆದಿದೆ. 5 ವರ್ಷ ಬೆಳಿಗ್ಗೆ 5:05ವರೆಗೆ ಹೇಳ್ತಾ ಇದ್ವಿ, 7 ಗಂಟೆ ತನಕ, ಇನ್ಕ್ಲೂಡಿಂಗ್ ಹೆಣ್ಮಕ್ಳು, ಇಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು. ಅದರಲ್ಲೂ ಇತಿಹಾಸ ಪರಂಪರೆ ಉಳಿಸಿ ಅನ್ನೋಂಥರಂತೂ ಸಂಪೂರ್ಣವಾಗಿ ದಿನಂಪ್ರತಿ ಬರ್ತಾ ಇದ್ದರು. ಮತ್ತು ಇಲ್ಲಿ ಈಜುಕೊಳದ ಕಾರ್ಯಕ್ರಮಗಳನ್ನು ಕಂಡ್ವಿ, ಸಾಹಿತ್ಯ ಕಮ್ಮಟಗಳನ್ನು ಮಾಡಿದ್ವಿ. ಮಕ್ಕಳಿಗೆ ಸಾಹಿತ್ಯ ಕಲಿಸ್ಬೇಕು, ಮಕ್ಕಳಿಗೆ ಇಲ್ಲಿ ಬಂದು ಓಡಾಡಬೇಕು, ಮಾಡಬೇಕು, ಇಲ್ಲೇ ಕೂತಲ್ಲೇ ಕಥೆ ಕವನಗಳನ್ನು ಬರೆಯುವಂಥ ಕೆಲಸ ಆಯಿತು. ಇವತ್ತಿಲ್ಲಿ ಮಾಡಿ ಕಮ್ಮಟಗಳಲ್ಲಿ ಭಾಗವಹಿಸ್ತಿರೋದು ರಾಜ್ಯ ಮಟ್ಟದಲ್ಲಿ ಗುರುತಿಸಿರುವಂಥದ್ದನ್ನು ಸಹ ನಾವು ಹೇಳ್ಬೋದಾಗಿದೆ.
ಹಾಗಾದ್ರೆ ಇಲ್ಲಿ ಅನೇಕ ಪ್ರತಿಭೆಗಳನ್ನ ಹುಟ್ಟಾಕಿದೆ. ಹುಟ್ಟಾಕಿದ್ದಾರೆ. ಆದರೆ ನಾವು ಕೇಳುವಂಥದ್ದು ಏನು ಹೇಳಿದರೆ ಚಂಪಕ ಸರಸ್ ಅನ್ನುವಂಥದ್ದು ಏನಿದೆ ಅಲ್ವಾ, ಈ ಥರದ ಒಂದಿಷ್ಟು ಸ್ಥಳ ಇನ್ನೂ ಜೀರ್ಣೋದ್ಧಾರ ಆಗಬೇಕು, ಇರೋದನ್ನು ಉಳಿಸ್ಕೋಬೇಕು. ಮತ್ತು ಈ ಸುತ್ತಮುತ್ತಲ ಇರುವಂಥ ಎಲ್ಲ, ಈಗ ನಾವು ಈ ಭಾಗದಲ್ಲಿ ಹಿಂಭಾಗದಲ್ಲಿ ಹೋದರೆ ಅಲ್ಲೆಲ್ಲ ಸ್ಮಶಾನಗಳಿದೆ ಪಕ್ಕದಲ್ಲಿ, ಈ ಪಕ್ಕದಲ್ಲೇ. ಇಲ್ಲಿ ನಮ್ಮದೊಂದು ಕನಸಿತ್ತು, ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಅಂತ ಕನಸಿತ್ತು. ಇಲ್ಲಿ ನೀವು ಬರಬೇಕಾದ್ರೆ ನೋಡಿದ್ರಿ ರಸ್ತೆಯ ವ್ಯವಸ್ಥೆ ಇಲ್ಲ. ಆ ರಸ್ತೆ ನೇರವಾಗಿದ್ದಂಥ ರಸ್ತೆ ವ್ಯವಸ್ಥೆಯನ್ನು ಅತಿಕ್ರಮವಾಗಿ ಪ್ರವೇಶ ಮಾಡ್ತಾರೆ ಸಾರ್ವಜನಿಕರು, ಬೇರೆಯವರು ಉಪಯೋಗಿಸ್ಕೊಳ್ತಾರೆ, ದುರುಪಯೋಗ ಆಗುತ್ತೆ. ಆದರೆ ಸರ್ಕಾರದವ್ರು ಗಮನ ಹರಿಸಿ ಅಥವಾ ಗ್ರಾಮಾಡಳಿತ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ತಗೊಂಡಿದ್ರೆ ಇವತ್ತು ನಾವು ಆ ರೀತಿ ಕಟ್ ರೂಟಲ್ಲಿ ಬರುವಂಥದ್ದನ್ನು ತಪ್ಪಿಸಿ ನೇರವಾದಂಥ ದಾರಿಯಲ್ಲಿ ಬರುವಂಥ ವ್ಯವಸ್ಥೆ ಇತ್ತು. ಇದು ಒಂದು. ಎರಡನೇದಾಗಿ ಇದರ ಸುತ್ತಮುತ್ತಲು ಒಂದಿಷ್ಟು ಪಾರ್ಕ್ ವ್ಯವಸ್ಥೆ ಆಗಬೇಕು ಅಂತ ನಮ್ಮದೇ ಆದಂಥ ಒಂದಿಷ್ಟು ಪ್ಲ್ಯಾನ್ ಇದೆ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನಿಂದ. ಇಲ್ಲಿ ಈ ಪಾರ್ಕ್ಗಳ ವ್ಯವಸ್ಥೆ ಆಗಿದ್ದೇ ಆದರೆ ವಯೋವೃದ್ಧರು, ಈಗ ನೋಡಿ ವಾತಾವರಣಗಳು ಭಾಳ ಚೆನ್ನಾಗಿದೆ, ನೋಡ್ತಾ ಇದ್ದೀರಿ, ಭಾಳ ಚೆನ್ನಾಗಿದೆ, ಬ್ಯೂಟಿಫುಲ್. ಇಲ್ಲಿ ಬಂದರೆ ಕಳೆದೋಗ್ಬಿಡ್ತಾರೆ ಎಲ್ಲರೂ. ಸೊ ಇಂಥ ಸ್ಥಳವನ್ನು ನಾವು ಅಥವಾ ಯಾರೋ ಸರ್ಕಾರದವ್ರು ಮಾಡ್ತೀವಿ ಹೇಳಿದರೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಇಂಥ ಸ್ಥಳಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಇದೆ. ಹಾಗಾಗಿ ನಾನು ಕೇಳುವಂಥದ್ದು ನಿಮ್ಮ ಮೂಲಕ ಇದೊಂದು ಪುರಾತತ್ವ ಇಲಾಖೆಗೆ ಸೇರ್ಕೊಳ್ಳಿ, ಮತ್ತು ಯಾರದೋ ಒಬ್ಬರ ಅಧೀನಕ್ಕೆ ಅಥವಾ ಯಾವುದೊಂದು ಟ್ರಸ್ಟ್, ಈಗ ಉದಾಹರಣೆಗೆ ನಾವು ಇತಿಹಾಸ ಪರಂಪರೆಯರಿದ್ದೀವಿ, ನಾವು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಬಿಟ್ಟರೆ ಜೀರ್ಣೋದ್ಧಾರಕ್ಕೆ ಬೇಕಾಗುವಂಥ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರಗಳನ್ನು ಪಡ್ಕೊಂಡು ಇಲ್ಲಿ ಸೇವೆ ಮಾಡ್ಬೋದು. ಆದರೆ ಈ ಚಂಪಕ ಸರಸನ ಕಥೆಯನ್ನು ನೀವು ಕೇಳಿದ್ರಲ್ವ, ಇನ್ನೂ ಇತಿಹಾಸ ಹೇಳಬೇಕು ಹೇಳಿದರೆ ಚಂಪಕ ಸರಸಳ ನೆನಪಿಗಾಗಿ ರಾಣಿ ರಸ್ತೆ ಅಂತೇಳಿ ಇರುತ್ತೆ ಇಲ್ಲಿ ಆನಂದಪುರದಲ್ಲಿ. ಈ ನಾವು ಮೇನ್ BH ರಸ್ತೆಯಿಂದ ಸ್ವಲ್ಪ ಊರಿನ ಒಳಭಾಗದಲ್ಲಿ ಬಂದರೆ ಅದನ್ನು ರಾಣಿ ರಸ್ತೆ ಅಂತ ಕರೀತಾರೆ, ಈಗೂ ಕರೀತಾರೆ. ಅದೇ ಚಂಪಕ ರಾಣಿಯ ರಸ್ತೆ ಅಂತ. ಈ ಥರದ ವ್ಯವಸ್ಥೆ ಇತ್ತು. ಆದರೆ ಇವತ್ತು ಚಂಪಕಗಳನ್ನು ಮರೆಯುವಂಥ ಕೆಲಸ ಅಥವಾ ಮಾಚುವಂಥ ಕೆಲಸ ಆಗ್ತಾಯಿದೆ. ಅದಾಗಬಾರ್ದು. ಈ ಚಂಪಕ ಸರಸ್ ಏನೋ ಅನ್ನೋಂಥದ್ದು ಇದೆಯೋ ಇದರ ಮೂಲ ಇತಿಹಾಸದಲ್ಲಿ ಇರೋದ್ರ ಜೊತೆಗೆ ಮುಂದಿನ ಪೀಳಿಗೆಗೆ ಉಳಿಸ್ಕೋಬೇಕು ಅನ್ನೋಂಥದ್ದು ಸಹ ನಮ್ಮದೊಂದಿಷ್ಟು ಯುವಕರ ಅಭಿಲಾಷೆ. ಒಂದು ದುರಂತ ಪ್ರೇಮ ಕಥೆ. ನಾನು ಅನ್ಕೊಳ್ಳೋದು ಇದು ದುರಂತ ಪ್ರೇಮ ಕಥೆ ಅಲ್ಲ, ಅಮರವಾದ ಪ್ರೇಮ ಕಥೆ. ದುರಂತ ಅನ್ನುವಂಥದ್ದು ಬೇರೆ. ದುರಂತವಾಗಿ ಅವಳು ಸಾವನ್ನಪ್ಪಿರ್ಬೋದು, ಆದ್ರೆ ಅಲ್ಲೂ ಸಹ ಅಮರತ್ವ ಇದೆ. ಆ ರಾಜ ವೆಂಕಟಪ್ಪ ನಾಯಕ ಚಂಪಕಳಿಗಾಗಿ ಇದ್ದ, ಚಂಪಕಳು ರಾಜ ವೆಂಕಟಪ್ಪನಿಗಾಗಿ ಇದ್ದು ಅನ್ನೋಂಥದ್ದೇ ಅಮರದ ಪ್ರೇಮದ ಕಥೆ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಸರ್, ಇಲ್ಲೆಲ್ಲ ಆನೆ ಇಲ್ಲ ನೋಡ್ತೀವಲ್ಲ, ಇದು ಅವಾಗಲೇ ಇತ್ತ? ಹೌದು, ಇಲ್ಲ, ಅದು ಆಗೇನೆ ಸಹ ಆಗಿರುವಂಥದ್ದು. ಇದ್ರ ಪಕ್ಕದಲ್ಲಿ ನೀವು ಇಲ್ಲಿ ನೋಡಿದ್ರಿ, ನಾವೀಗ ಅದನ್ನೆಲ್ಲ ಎತ್ತಿರುವಂಥದ್ದನ್ನು ನೋಡ್ತಿದ್ವಿ. ಕಲ್ಲುಗಳೆಲ್ಲ ಬೇರೆ ಬೇರೆ ಇದೆ. ಅದೆಲ್ಲವೂ ಸಹ ನಿಧಿಗಾಗಿ ಇದನ್ನು ಎತ್ತಿರುವಂಥದ್ದು ನೋಡ್ತೇವೆ. ಈಗ ನಾವು ಸ್ವಲ್ಪ ಮುಂದೆ ಹೋದರೆ ಈ ಕೆಳಭಾಗದಲ್ಲಿ ಹಾವು, ಆಂಜನೇಯ ಈ ಥರದ ಚಿತ್ರಗಳನ್ನು ನೋಡ್ತೇವೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಾಗ ಇದೆ. ಈ ನಾಗನ ಪಕ್ಕದಲ್ಲಿ ಇಲ್ಲಿ ಮೀಟ್ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ ನೋಡಿ, ದುಡ್ಡಿಗಾಗಿ. ಇಲ್ಲೇನೋ ನಿಧಿ ಇದೆ ನೋಡಿ, ಇಲ್ಲೆಲ್ಲ ಸೆಲೆ ಇದೆ ಈ ಥರದ್ದು. ಇಲ್ಲಿ ಮಾತ್ರ ಸರಿ ಮಾಡಕ್ ಬರಲ್ಲ, ಇದ್ದಿದ್ದನ್ನ ಹಾಳು ಮಾಡಕ್ಕೆಲ್ಲ ರೆಡಿ. ಹೌದು. ಅದನ್ನೇ ನಾನು ಕೇಳ್ತಿರೋದು. ಒಂದು ಇಲಾಖೆ, ಅದಕ್ಕೆ ಸಂಬಂಧಪಟ್ಟ ಇಂಥದನ್ನ ಉಳಿಸ್ಲಿಕ್ಕಾಗಿ ಸರ್ಕಾರದ ಬಹಳಷ್ಟು ಇಲಾಖೆಗಳಿದೆ. ಬ್ರಿಕ್ಸ್ ನೋಡಿ ಸರ್, ಇಲ್ಲಿ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ ಹೇಳಿ. ಇಲ್ಲಿ ನೋಡಿ ಎಷ್ಟು ಫೀಟ್ ದೊಡ್ಡದಿದೆ ಅಂತ ಹೇಳಿ. ಮತ್ತೆ ಇಲ್ಲೊಂಥರ ಬ್ರಿಕ್ಸ್ ಇದ್ರೆ ಅಲ್ಲಿ ಕೆಳಗಡೆ ನೋಡ್ತೀವಲ್ಲ, ಅಲ್ಲಿ ಬೇರೆ ರೀತಿ ಇದೆ. ಮತ್ತೆ ಇದು 3-4 ಆಸನಲ್ಲಿ ಬರುತ್ತೆ. ನೀವು ನೋಡ್ಬೇಕಾದ್ರೆ ಕೊಳನೂ ಸಹ 8 ಆಸನಕ್ಕಿಂತ ಮೇಲಿದೆ. ಒಂದೊಂದು ಸ್ಟೆಪ್ ಇನ್ನೂ ಸಹ ಕೆಳಗಿದೆ. ಅದು ಸ್ಟೆಪ್ ಅಲ್ಲಿ ಬರುತ್ತಲ್ಲ, ಅದನ್ನು ನಾವು ಆಸ ಅಂತೀವಿ. ಸೊ ಇದ್ರ ಜೊತೆಲಿ ಇಲ್ಲಿ ಮಣ್ಣು ಮತ್ತೆ ಈ ಕಸ ವೇಸ್ಟೇಜ್ ಎಲ್ಲ ಕೆಳಗೆ ಕೂತಿನ ತೆಗೆಸುವಂಥ ವ್ಯವಸ್ಥೆ ಆಗಬೇಕು. ತೆಗಿಲಿಲ್ಲ. ಇಲ್ಲೇನು ನಾವು ಹೋಗ್ತೀವಲ್ವ, ಈಗ ಕೆಳಗಡೆ ಹೋಗುವಂಥದ್ದಿದೆ, ಬನ್ನಿ ನೋಡಿ. ಇಲ್ಲಿ ನಿಂತ್ಕೊಂಡು ನೀವು ನೋಡಿದರೆ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೋದು. ನೀವು ನೋಡ್ತಾ ಇದ್ದೀರಿ ನೀವು ಕೆಳಗಡೆ. ಇದು ಪೂರ ಹೀಗೆ ಮುಚ್ಚಿಬಿಟ್ಟಿತ್ತು, ಇದನ್ನು ಒಳಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದಿಷ್ಟು ಸಹ ಇಲ್ಲಿದೆ ಅಲ್ವಾ, ಇದು ಮುಳ್ಳಿನ ಗಿಡ. ಇದು ನೀವು ಕೈಯಲ್ಲಿ ಮುಟ್ಟಿದ್ರೆ ಇದು ಪೂರ ಮುಳ್ಳಿದು. ಈಗ ಹಬ್ಬತ್ತಿ ನೋಡಿ ಗೊತ್ತಾಗ್ತದೆ, ಮುಳ್ಳಿದೆ ಅದರಲ್ಲಿ. ಇದೆ ಈ ಮುಳ್ಳಿನ ಗಿಡ ದಪ್ಪ ಬೆಳೆದಾಗ ಇದು ಒಳಗೆ ಬಂದ್ಬಿಟ್ರೆ ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಇದನ್ನೆಲ್ಲ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನ ಯುವಕ ಯುವತಿಯರ ತಂಡ ಮಾಡಿರುವಂಥದ್ದು. ಜೊತೆಲಿ ಇಲ್ಲಿ ಹೆಣವನ್ನು ಸುಟ್ಟ ನಂತರ ಪಕ್ಕದಲ್ಲಿ ಇಲ್ಲಿ ಬೂದಿ ಮತ್ತು ಎಲುಬುಗಳನ್ನು ಹಾಕ್ತಿದ್ರು. ಅದೆಲ್ಲವನ್ನು ತೆಗೆಯುವಂಥ ಕೆಲಸವನ್ನು ಅವತ್ತಿನ ದಿನದಿಂದನೂ ಮಾಡ್ಕೊಬಂದರು. ಎಲ್ಲ ಸಂಘಟನೆಯ ಪ್ರಮುಖರು ಬಂದಿದ್ದಾರೆ, ಇಲ್ಲ ಅಂತಲ್ಲ. ನೀವು ನೋಡ್ಬೋದು. ಇದು ನೋಡಿದ್ರೆ ಎಷ್ಟು ವಿಶೇಷವಾಗಿದೆ ಅಂತ. ಈ ಕಲ್ಲುಗಳ ಬಗ್ಗೆ ಮಾತಾಡಿದ್ರಲ್ವಾ, ಈ ಕಲ್ಲು ಇಷ್ಟು ಇರುವಂಥದ್ದು, ಒಂದೊಂದು ಕಲ್ಲು ಈ ಆಸೆ ಇದೆ. ಇಲ್ಲಿ ಗೊತ್ತಾಗುತ್ತೆ ಈ ಕಲ್ಲಿನ ಸೈಜನ್ನು. ಯಾವುದು ಕಾಂಕ್ರೀಟ್ ಇಲ್ಲ, ಏನಿಲ್ಲ, ನೀರು. ಹೌದು, ದೊಡ್ಡ ಇಟ್ಟಿಗೆಗಳು ಸರ್. ಇದು ಇಟ್ಟಿಗೆನಾ ಅಥವಾ ಕಲ್ಲ? ನನ್ ಕನ್ಫ್ಯೂಷನ್. ಇಟ್ಟಿಗೆ ಅಂತಾನೆ. ಅಂದ್ರೆ ಅದೇ ಕಲ್ಲನ್ನ ಕಡ್ದೆ ಈಗ ಒಂದೊಂದು ಕಲ್ಲು ನೋಡಿ ಈ ಸೈಜ್ ಇದೆಲ್ಲ, ಇದೇ ಕಲ್ಲುಗಳು ಅಲ್ಲಿ ಕಾಂಪೌಂಡಿಗೆ ಇರುವಂಥದ್ದು. ಇದೊಂದು ಕಲ್ಲು ನೋಡಿ. ಎಷ್ಟು ದಿನ ಕಟ್ಟಿರ್ಬೋದು ಸರ್ ರಾಜ ಹಾಗಾದ್ರೆ ಈ ಸರೋವರನ? ಗೊತ್ತಿಲ್ಲ ಮೇಡಮ್ ಅದು ಹೇಗೇನು ಅಂತ. ಮತ್ತೆ ಮಧ್ಯದಲ್ಲಿ ಅಂದ್ರೆ ದೀಪಗಳನ್ನ ಇಡುವಂತ ವ್ಯವಸ್ಥೆ ಈ ಇದರಲ್ಲಿ ಸುತ್ತ ನಿಮಗೆ ಕರ್ಕೊಂಡು ಅಲ್ಲಿ ನೋಡಿ, ಅಲ್ಲಿ ನೀರು ಬರ್ತಾ ಇದ್ದಿದ್ದು ಅಲ್ಲಿ ಬಸವಣ್ಣನ ಹತ್ರ. ಅಲ್ಲಿ ಬಿಳಿ ಮಾರ್ಕ್ ಇದೆಯಲ್ಲ, ಇಲ್ಲಿ ಈ ಕಂಬು ಕಾಣ್ತಿಲ್ವಾ, ಇಲ್ಲಿ ಬಸವಣ್ಣನ ಬಾಯಿಂದ ನೀರು ಬರ್ತಾ ಇತ್ತು.
ಮತ್ತು ಈಗ ಪೂರ ಇದೆ ಅಲ್ವಾ, ಇದ್ರ ಪೂರ ನೀವು ನೋಡ್ತಾ ಹೋದರೆ ಅಲ್ಲಲ್ಲಿ ಸಂಜೆ ಹೊತ್ತಲ್ಲೂ ಸಹ ವಿಹಾರಿಸ್ಲಿಕ್ಕಾಗಿ ನೋಡಲಿಕ್ಕಾಗಿ ದೀಪದ ವ್ಯವಸ್ಥೆ, ಅಂದರೆ ದೀಪ ಇಟ್ಬಿಟ್ಟು ಈಗ ಇಡೋಲ್ಲ ಆ ಥರದ ವ್ಯವಸ್ಥೆಗಳನ್ನು ನೋಡ್ಬೋದು. ಹಾಗಾದ್ರೆ ರಾಜನ ಕಾಲದಲ್ಲಿ ಇಲ್ಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಇದು ಅದೇ ಹೇಳಿದ್ನಲ್ಲ, ಒಂದು ವಾಣಿಜ್ಯ ಕೇಂದ್ರವಾಗಿತ್ತು. ಮತ್ತು ಇದೆಲ್ಲ ಹೇಗೆ ಹೇಳಿದರೆ ಇಲ್ಲಿ ಬನ್ನಿ ಮಂಟಪ ಈ ಥರದೆಲ್ಲ ಮನೆ ಹಲವು ಕುರುಗಳಿದೆ. ಮತ್ತು ಇದನ್ನಲ್ಲದೆ ಇದರ ಪಕ್ಕದಲ್ಲಿ, ಈ ಜಾಗದ ಪಕ್ಕದಲ್ಲೇ ಬಹಳಷ್ಟು ಗುಡಿ ಗೋಪುರಗಳಿರೋದನ್ನು ನೀವು ನೋಡ್ತಾ ಇದ್ದೀರಿ. ಅದನ್ನು ಆಮೇಲೆ ಬಾವಿಗಳಿಗೆ ಇದ್ದದ್ದನ್ನು ನೋಡ್ತಾ ಇದ್ದೀರಿ. ಈ ದೇವಸ್ಥಾನಗಳು, ಚೌಡಿಯ ದೇವಸ್ಥಾನ ಇತ್ತು, ಭೂತಮ್ಮರ ದೇವಸ್ಥಾನ ಇತ್ತು. ಇವತ್ತು ಆ ದೇವಸ್ಥಾನಗಳೆಲ್ಲ ಕೆಡುವಂಥ ವ್ಯವಸ್ಥೆ ಆಗಿದೆ. ನಾನು ಕೇಳ್ತಿರೋದು ಅದಕ್ಕೆ, ಹಳೆಯ ಕಾಲದ ದೇವಸ್ಥಾನಗಳು ಉಳಿಬೇಕು, ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟಿಂದ ಏನು ನಾವು ಸಂದೇಶ ಕೊಡ್ತಾ ಇದ್ವಿ ಹೇಳಿದರೆ, ಗ್ರಾಮಾಡಳಿತದವರಿಗೆ ಪ್ರತಿ ಸಾರಿ ಲೆಟರ್ಗಳನ್ನು ಕೊಟ್ಟಿದ್ವಿ, ಗ್ರಾಮಾಡಳಿತ ಕೊಟ್ಟಿದ್ವಿ, ತಾಲೂಕಿಗೆ ಕೊಟ್ಟಿದ್ವಿ, ಜಿಲ್ಲೆಗೆ ಕೊಟ್ಟಿದ್ವಿ, ದಯವಿಟ್ಟು ಇದನ್ನು ಉಳಿಸ್ಕೊಡಿ ಅಂತ. ಅವ್ರು ಯಾರೂ ಸಹ ಗಮನಿಸ್ತಿರುವಂಥದ್ದು ವಿಷಾದನೀಯ. ಆದರೆ ಈ ಚಂಪಕ ಸರಸ್ ಬಗ್ಗೆ ಒಂದು ಖುಷಿ ಅಂತ ಹೇಳಿದರೆ, ಎಲ್ಲೆಲ್ಲಿಂದ ಬಂದ್ಬಿಟ್ಟು ಚಂಪಕ ಸರಸ್ ಏನು ಅಂತ ಕೇಳ್ತಾರೆ. ಆದರೆ ಅದ್ರ ಜೊತೆ ಇನ್ನೊಂದು ವಿಶೇಷ ಹೇಳಿದರೆ, ಆ ಚಂಪಕ ಇದ್ದಾಳಲ್ಲ ಅವಳು ನನ್ನ ಸಮುದಾಯದವಳು. ಓಕೆ. ಏನು ನಾನು ಗಂಗಾಮತ ಅಂತ ಕರಿತೀನಲ್ವಾ, ಈ ಗಂಗಾಮತ ಬೆಸ್ತ ಅನ್ನುವಂಥದ್ದು ಗಂಗಾಮತ ಅಂತ ಇದೆ. ಈ ಬೆಸ್ತರ ಹೆಣ್ಮಗಳಲ್ಲ, ಅವಳು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವಳು. ಮೂಲತಃ ಹಿಂದೆ ನಮ್ಮ ಸಮುದಾಯದ ಮುತ್ತಜ್ಜ ಅಥವಾ ಭಾಗದಲ್ಲಿ ಈಗೂ ಸಹ ಅವರ ಮನೆಗಳೆಲ್ಲ ಇದೆ, ಆನಂದಪುರದಲ್ಲಿ ಇರುವಂಥದ್ದು. ಅದನ್ನೆಲ್ಲ ಈಗ ಇಲ್ಲ, ಅವರ ಮುಂದಿನ ಪೀಳಿಗೆಯಲ್ಲಿ ಇರುವಂಥದ್ದನ್ನ ನೀವು ನೋಡ್ಬೋದು. ಅಂದ್ರೆ ಚಂಪಕ ವಂಶಸ್ಥರು ಇದ್ದಾರೆ. ಹೌದೌದು, ಇದ್ದಾರೆ. ಚಂಪಕ ಅವ್ರಿಗೆ ಮಕ್ಕಳಾಗುತ್ತಾ? ಇಲ್ಲ, ಅದೇನು ಅನ್ನೋಂಥದ್ದು ಅಷ್ಟು ನಮಗೆ ಇದಿಲ್ಲ. ಅಂದ್ರೆ ಅವರ ಅಜ್ಜ ಅಜ್ಜಿ ಈ ಥರದವರೆಲ್ಲ ಬರ್ತಾರಲ್ವಾ, ಅವರ ತಂದೆ ಇದ್ರು. ಈಗ ಚಂಪಕರ ಮಕ್ಕಳಾದ್ಮೇಲೆ ಅವಳ ವಂಶ ಇತ್ತು ಹೇಗೆ ಅನ್ನೋಂಥದ್ದು ನನಗೆ ಅದು ಸರಿಯಾದ ಮಾಹಿತಿ ಇಲ್ಲ. ಆದ್ರೆ ಅವರ ಸಂಬಂಧಿಕರಿದ್ರಲ್ವಾ, ಹೌದು, ಅವರು ಸಮುದಾಯಕ್ಕೆ ಹೌದು, ಆ ಥರದೆಲ್ಲ ಇರುವಂಥದ್ದನ್ನ ಈಗೂ ಇದ್ದಾರೆ. ಈಗೂ ಸಹ ಗಂಗೆ ಮಠ ಅನ್ನುವಂಥದ್ದು ಆನಂದಪುರದ ಮುಖ್ಯ ನೀವು ಅಷ್ಟು ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀರಲ್ಲ, ಅದು ಗ್ರೇಟ್ ಸರ್, ನಿಜವಾಗ್ಲೂ. ಆದ್ರೆ ನಮಗೆ ಒಂದೇನು ಹೇಳಿದ್ರೆ, ಅವಳು ವೇಶ್ಯೆ ಅಲ್ಲ, ಚಂಪಕ ವೇಶ್ಯೆ ಅಲ್ಲ, ಚಂಪಕ ರಾಣಿ. ಯಾರು ಆ ರೀತಿಯಾಗಿ ಬಿಂಬಿಸಿದ್ದು? ಯಾಕೆ ಬಿಂಬಿಸ್ತಾರೆ ಹೇಳಿದ್ರೆ, ಈಗ ಭದ್ರಮ್ಮಾಜಿಯವರು ಈ ತರ ಒಬ್ಬ ಹೆಣ್ಣು ಮಗಳನ್ನ ಕೆಳ ವರ್ಗದ ಮೀನು ತಿನ್ನುವಂತ ಮಾಂಸಾಹಾರವನ್ನು ಮಾಡಿರುವಂಥವಳನ್ನ ಮದುವೆ ಆಗಿದ್ದಾರೆ ಅಂತ ಆದಾಗ, ಅವಳಲ್ಲಿ ಭದ್ರಮ್ಮಾಜಿ ರಾಣಿ ಮನಸ್ಸಿಗೆ ನೋವಾಗುತ್ತೆ. ಅದಾದ ಸಂದರ್ಭದಲ್ಲಿ ಅಲ್ಲಿದ್ದಂಥ ರಾಜ ಪರಿವಾರ ಇವಳನ್ನ ವಿರೋಧ ಮಾಡುತ್ತೆ. ಹೌದು, ಈ ಕೆಳವರ್ಗದವರಿಂದ ಈ ಥರ ಆಯ್ತು ಅಂತ. ಸೊ ಹಾಗಾಗಿ ಇವಳನ್ನ ಆ ಥರದ ಒಂದು ಪಟ್ಟವನ್ನು ಆಗಿನ ಕಾಲದಲ್ಲೇ ಮಾಡ್ತಾರೆ. ಇವಾಗ ಊರಲ್ಲಿ ಹೇಗಿದೆ ಇಲ್ಲಿ ಒಪ್ಕೊಳ್ಳೋ ಅಂತ ಮನಸ್ಥಿತಿಗಳು, ಪರಿಸ್ಥಿತಿ ಇವಾಗ ಬದಲಾಗಿದ್ಯಾ? ಚಂಪಕನ್ನ ಎಲ್ಲ ಇಷ್ಟಪಡ್ತಾರಾ ಮೇಡಮ್? ಈಗ ರಾಣಿ ತರ ನೋಡ್ತಾರಾ ಮೇಡಮ್? ಈಗ ಒಂದು ಇಂದಿನ ಕಥೆಗಳು ಏನಿದ್ವಲ್ಲ, ಅದು ಕಥೆಯ ರೂಪದಲ್ಲೇ ಉಳಿದು ಬಿಟ್ರೆ, ಅವುಗಳನ್ನ ಬೆಳಕಿಗೆ ತರುವಂಥ ಕೆಲಸ ಏನಾದ್ರು ಆಗಬೇಕು ಹೇಳಿದರೆ, ಒಂದಿಷ್ಟು ಮೀಡಿಯಾಗಳು, ಪತ್ರಿಕೆಗಳಿಂದ ಅಥವಾ ಇತಿಹಾಸ ತಜ್ಞರಿಂದ ಅಥವಾ ಒಂದಿಷ್ಟು ವಾಗ್ಮಿಗಳಿಂದ ಆಗಬೇಕಾಗತ್ತೆ. ಸೊ ಅದೇನಾಗುತ್ತೆ ಹೇಳಿದ್ರೆ, ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ಆ ಥರ ನೆನಪಿರುತ್ತೆ. ಈ ಸಂದರ್ಭದಲ್ಲಿ ಇವತ್ತು ನಾವು ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಮತ್ತೆ ನಾಳೆ ಬೆಳಿಗ್ಗೆ ನನ್ನ ಕೆಲಸ ನನಗೆ ಹೋಗ್ತದೆ. ಆದರೆ ಇದಕ್ಕೆ ಶ್ರಮ ಪಡುವಂಥದ್ದು ಅಥವಾ ಇದ್ಯಾವುದಾದ್ರು ಒಂದು ರೂಪದಲ್ಲಿ ಪುರಾತತ್ವ ಇಲಾಖೆಗೆ ಸೇರಬೇಕು ಅಥವಾ ಏನಾದರೂ ಒಂದಿಷ್ಟು ಜೀರ್ಣೋದ್ಧಾರ ಆಗಬೇಕು ಅನ್ನೋಂಥದ್ದು ಯೋಚನೆ ಮಾಡ್ತೀವಲ್ವಾ, ಆಗ ಅವಳು ನನ್ನ ಜೊತೆಗಿದ್ದಾಳೆ ಅಂತ. ಆ ಚಂಪಕ ಇರೋದ್ರಿಂದನೇ ಇವತ್ತು ನೀವು ಬಂದಿದ್ದೀರಿ ಅಂತ. ಖಂಡಿತ ಇರೋದ್ರಿಂದಲೇ, ಇತಿಹಾಸ ಇರೋದ್ರಿಂದಲೇ ನಾವು ಡಿಜಿಟಲ್ ಮಾಧ್ಯಮದ ಮುಖಾಂತರ ನಮ್ಮ ಕರುನಾಡಿಗೆ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಪಿಲ್ಲರ್ಸ್ಗಳು ನೋಡಿ ಸರ್ ಹೇಗಿದೆ ಅಂತ. ಪಿಲ್ಲರ್ ಹೇಗಿದೆ, ಮತ್ತೆ ನೀವು ಇಲ್ಲಿಂದ ಹಾಗೆ ನೆಡ್ಕೊಂಡು ಹೋಗ್ಬೋದು, ಅಲ್ಲಿ ತನಕ ನೆಡ್ಕೊಂಡು ಹೋಗ್ಲಿಕ್ಕೆ ಆಸಿದೆ. ಈ ನೀರು ನಾವೇನು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀವಲ್ವಾ, ಈ ನೀರು ಹೆಚ್ಚು ಕಡಿಮೆ ಇದರ ಮೇಲ್ಭಾಗಕ್ಕೆ ಬರುತ್ತೆ, ಇದ್ರ ಮೇಲೆ ಹೋಗುತ್ತೆ, ಇದು ಮುಳುಗೋಗುತ್ತೆ ಮೇಲ್ಗಡೆದು. ಆ ಸಂದರ್ಭದಲ್ಲಿ ನಾವು ಒಂದು ಗಂಗೆ ಪೂಜೆಯನ್ನು ಮಾಡ್ಬಿಟ್ಟು ಬಾಗಿನ ಅರ್ಪಿಸುವಂಥ ಕೆಲಸವನ್ನು ಟ್ರಸ್ಟಿಂದ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಇಲ್ಲಿಗೆ ಭಾಳಷ್ಟು ಜನ ಬಂದಿದ್ದಾರೆ. ಜೊತೆಲಿ ಚಲನಚಿತ್ರಗಳು ಇಲ್ಲಿ ನಡೆದಿದೆ. ಯಾವುದೆಲ್ಲ ಆಗಿದೆ ಸರ್? ಮೇಡಮ್ ಅವರೇ, ಈಗ ನಾವು ಫಸ್ಟು ನಮ್ಮಲ್ಲಿ ದೇವರ ಕಣ್ಣು ಅಂತ ಒಂದು ಫಿಲಮ್ ಆಗ್ತದೆ, ಆರ್ತಿಯವರು ಇರ್ತಾರೆ. ಸೊ ಆ ಫಿಲಮ್ ಇಲ್ಲಿ ನಡೆದಿರುತ್ತೆ. ಇಲ್ಲೊಂದು ಹಾಡು ಬರುತ್ತೆ ಈ ಸಿನಿಮಾ. ಇಲ್ಲಿ ಮಧ್ಯದಲ್ಲಿ ಹೋದರೆ ನೀವು ಅಬ್ಸರ್ವ್ ಮಾಡಲಿಲ್ಲ ಅನಿಸುತ್ತೆ, ಇದೊಂದು ಕಲ್ಲು ಅಳ್ಳಾಡುತ್ತೆ, ಇಲ್ಲೊಂದು ಕಲ್ಲು ಅಳ್ಳಾಡ್ತದೆ ಮಧ್ಯದಲ್ಲಿ. ಸೊ ಅದೆಲ್ಲ ಫಿಲಮಲ್ಲಿ ಭಾಳ ಚೆನ್ನಾಗಿ ತೊಗೊಂಡಿದ್ದಾರೆ. ಅದಾದಮೇಲೆ ಇತ್ತೀಚೆಗೆ ವೀರಪ್ಪನ್ ಫಿಲಮಲ್ಲಿ ಮಾಡಿರೋಂಥ ಅವ್ರ ಹೆಸರು ಏನೋ ಮಾಡ್ತಾರೆ, ರಾಕೇಶ್ ಅಂತ ನೆನಪು ಬರ್ತಾರೆ, ಕಿಶೋರ್ ಅವ್ರು ಬಂದಿದ್ರು. ನಾನು ಸಹ ಅವ್ರ ಜೊತೆ ಇದು ಮಾಡಿದ್ವಿ. ಇನ್ನೊಂದು ತಮಿಳ್ ಫಿಲಮ್ ಯಾವುದೋ ಒಂದು ಆಗ್ತದೆ, ಮತ್ತೆ ಸೀರಿಯಲ್ಸ್ಗಳಲ್ಲಿ ಇದನ್ನ ಉಪಯೋಗಿಸ್ಕೊಂಡಿರುತ್ತೆ. ಅವೆಲ್ಲದಕ್ಕಿಂತ ಇವತ್ತೇನಾಗ್ಬಿಟ್ಟಿದೆ, ಯಾಕೆ ಉಪಯೋಗಿಸ್ಕೊತಾರೆ ಅಂದ್ರೆ ಇಲ್ಲೇನು ದುಡ್ಡು ಕೊಟ್ಟಂಗಿಲ್ಲ, ಫ್ರೀ ಆಗೆಲ್ಲ ಸಿಗುತ್ತಲ್ಲ, ಹಾಗಾಗಿ ಮಾಡಬೇಕು. ಮತ್ತೆ ಇನ್ನೊಂದೇನು ಹೇಳಿದ್ರೆ, ಇಲ್ಲಿ ಫ್ರೀ ವೆಡ್ಡಿಂಗ್ ಮಾಡಬೇಕಾದ್ರೆ ಇಲ್ಲೊಂದಿಷ್ಟು ಜನ ಹೊಸದಾಗಿ ಫ್ರೀ ವೆಡ್ಡಿಂಗ್ಗಳನ್ನು ಮಾಡುವಂಥದ್ದು, ಫೋಟೋಶೂಟ್ ನಡೀತದೆ. ಅದು ನೀವು ನೋಡ್ಬೋದು. ಇವತ್ತು ಯಾವ್ಯಾವುದೋ ರಾಜ್ಯದ ಮೂಲೆಗಳಿಂದ ಇವತ್ತು ಫ್ರೀ ವೆಡ್ಡಿಂಗಿಗೆ ಚಂಪಕ ಸರಸನ್ನು ತಗೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಭಾಳ ಖುಷಿ ಅನಿಸುತ್ತೆ, ನಮ್ಮೂರಲ್ಲಿ ಇಲ್ಲಿ ಇದೆ ಅಂತ. ಅದಕ್ಕಿಂತ ಹೆಚ್ಚಿಗೆ ನನ್ನ
ಸಮುದಾಯಕ್ಕೆ ಸಂಬಂಧಪಟ್ಟವಳ ಇತಿಹಾಸ ಇಲ್ಲಿದೆ ಅನ್ನೋಂಥದ್ದು ನನಗೆ ಖುಷಿ ತರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.